ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯನವರು ಮಾತನಾಡ್ತಾ ಇದ್ದಾರೆ. ಪರಿಷತ್ನಲ್ಲಿ ವಿಪಕ್ಷಗಳಿಗೆ ಟಕ್ಕರ್ ಕೂಡ ಕೊಡ್ತಾ ಇರುವುದು. ಭಾಷಣದಲ್ಲಿ ಏನೆಲ್ಲ ಹೇಳ್ತಾ ಇದ್ದಾರೆ ಕೇಳೋಣ ಬನ್ನಿ. ಪಂಚಮಸಾಲಿ ಹೋರಾಟ ಒಂದು ಕಡೆ ಬಿಸಿ ಮುಟ್ತಾ ಇದೆ, ಇತ್ತ ಸದನದಲ್ಲಿ ಕೂಡ ಆ ವಿಚಾರ ಚರ್ಚೆ ಆಗುತ್ತೆ ಅಂದ್ರೆ ಇತ್ತ ಪರಿಷತ್ನಲ್ಲಿ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ಭಾಷಣ ಮಾಡ್ತಾ ಇದ್ದಾರೆ. ಎಲ್ಲೋ ಈ ಹೋರಾಟಗಳನ್ನೆಲ್ಲ ಬದಿಗಿಟ್ಟು ಹಣಕಾಸು ವಿಚಾರಕ್ಕೆ ಒತ್ತು ಕೊಟ್ಟು ಅಲ್ಲಿ ವಿಪಕ್ಷಗಳಿಗೆ ಟಕ್ಕರನ್ನ ಕೊಟ್ಟಿರೋದು ಭಾಷಣದಲ್ಲಿ. ಸೊ ಏನ್ ಹೇಳಿದ್ರು ಹಾಗಾದ್ರೆ ಸಿದ್ದರಾಮಯ್ಯನವರು ಏನ್ ಹೇಳ್ತಾ ಇರ್ಬೋದು? ವಿಪಕ್ಷಗಳಿಗೆ ಟಕ್ಕರನ್ನ ಕೊಡ್ತಾ ಇದ್ದಾರೆ. ಎಲ್ಲ ಪ್ರತಿಭಟನೆಯನ್ನು ಸೈಡಿಗಿಟ್ಟು ಹಣಕಾಸು ವಿಚಾರ ವಿಪಕ್ಷಗಳ ಆರೋಪಕ್ಕೆ ಸಿಎಂ ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ. ಪರಿಷತ್ನಲ್ಲಿ ಚಳಿಗಾಲದ ಅಧಿವೇಶನ ನಡೀತಾ ಇದೆ, ಸಭೆ ಪರಿಷತ್. ಪರಿಷತ್ನಲ್ಲಿ ಸಿಎಂ ಸ್ಪಷ್ಟನೆಯನ್ನ ಕೊಡ್ತಿದ್ದಾರೆ, ಭಾಷಣವನ್ನ ಮಾಡ್ತಾ. ಕುಂಠಿತ ಆಗಿಲ್ಲ. ಅದಕ್ಕೆ ನಾನು ಹೇಳಿದ್ದು, ವಿರೋಧ ಪಕ್ಷಗಳು ಮಾಡ್ತಕ್ಕಂಥ ಆರೋಪಗಳಿದಾವಲ್ಲ ಅವೆಲ್ಲವೂ ಕೂಡ ಸುಳ್ಳು ಆರೋಪಗಳು. ನಾವು ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ 2002 ಅದರ ಮಾನದಂಡಗಳಿದಾವಲ್ಲ, ಅದರ ಮಾನದಂಡಗಳು ಒಂದು ರಾಜ್ಯದ ತಾಳಪ್ಪ ನಾ ಆಮೇಲೆ ಮಾತಾಡಿ. ಏನ ಬಹಳ ಆತರದಲ್ಲಿದ್ದೀರಾ? ಏನಿಲ್ಲ ಅಲ್ಲ, ಕೂತ್ಕೊಳ್ಳಿ. ಮತ್ತೆ ಮಾನ್ಯ ಅಧ್ಯಕ್ಷರೇ, ನಾವು ಯಾವ ಕಾರಣಕ್ಕೂ ಕೂಡ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಮಾನದಂಡಗಳಿದಾವಲ್ಲ, ಈ ಸಾರಿ ಕಳೆದ ವರ್ಷ ಫಿಸ್ಕಲ್ ನಾನು ಹಿಂದೆ 5 ವರ್ಷ ಮುಖ್ಯಮಂತ್ರಿ ಆಗಿದ್ನಲ್ಲ, ಆಗ ಯಾವತ್ತೂ ಕೂಡ ರೆವಿನ್ಯೂ ಸರ್ಪ್ಲಸ್ ಇರ್ತಿತ್ತು. ಈಗ ರೆವಿನ್ಯೂ ಡಿಫಿಸಿಟ್ ಹೋಗಿದೆ. ಸುಮಾರು ಎಷ್ಟು? 15,000 ಕೋಟಿ ಅಲ್ಲ ರೆವಿನ್ಯೂ ಡಿಫಿಸಿಟ್? 14,000 ಕೋಟಿ. 14,000 ಕೋಟಿ ರೆವಿನ್ಯೂ ಡಿಫಿಸಿಟ್ ಇದೆ. ಅದನ್ನು ಮೇಕಪ್ ಮಾಡ್ತೀವಿ. ಸ್ವಲ್ಪ ಬಿಗಿಯಾದಂತ ಎಕ್ಸ್ಪೆಂಡಿಚರ್ ಖರ್ಚು ಮಾಡೋದ್ರ ಇದನ್ನೆಲ್ಲ ಮಾಡಿ, ಆಮೇಲೆ ವೇಸ್ಟ್ಫುಲ್ ಎಕ್ಸ್ಪೆಂಡಿಚರ್ನೆಲ್ಲ ಕಡಿಮೆ ಮಾಡಿ ಅದನ್ನ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಅದರಿಂದ ಒಂದು ರಾಜ್ಯದ ಆರ್ಥಿಕ ಪರಿಸ್ಥಿತಿ ಆರೋಗ್ಯಕರವಾಗಿರಬೇಕಾದ್ರೆ ಈ ಮಾನದಂಡಗಳು ಬಹಳ ಮುಖ್ಯ. ಇದು ಕೇಂದ್ರ ಸರ್ಕಾರವನ್ನು ಮಾಡ್ಕೊಂಡಿದ್ದಾರೆ, ಕರ್ನಾಟಕ ರಾಜ್ಯ ಸರ್ಕಾರಗಳು ಕೂಡ ಮಾಡ್ಕೊಂಡಿದ್ದೇವೆ. ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಎಲ್ಲ ಅದರ ಮಾನದಂಡಗಳ ಒಳಗಡೆನೆ ಇರೋದ್ರಿಂದ ನಾವು ಯಾವತ್ತೂ ಈ ಮಾನದಂಡಗಳನ್ನ ಮಾಡಿಲ್ಲ. ಇವತ್ತು ನಾವು 1,04,000 ಕೋಟಿ ಸಾಲ ಮಾಡಿದ್ರು ಕೂಡ, ಕಳೆದ ವರ್ಷ 90,000 ಕೋಟಿ 90,280 ಕೋಟಿ ಸಾಲ ಮಾಡಿದ್ರು ಕೂಡ ಅವೆಲ್ಲವೂ ಕೂಡ 25% ಒಳಗಡೆನೆ ಇದೆ. ಮತ್ತೆ ಕೇಂದ್ರ ಸರ್ಕಾರ ಏನು ಅನುಮತಿ ಕೊಟ್ಟಿದ್ದಾರೆ ಅದರೊಳಗಡೆನೆ ಇದೆ. ಅವರು ಪ್ರಶ್ನೆ ಕೇಳಿದರು. ಸಭಾಪತಿಯವರೇ, ಇತ್ತೀಚಿನ ಸುಪ್ರೀಂ ಕೋರ್ಟಿನ ತೀರ್ಪು ಪ್ರಕಾರವಾಗಿ ರಾಜ್ಯ ಸರ್ಕಾರ ಈ ಖನಿಜಗಳ ಹಕ್ಕುಗಳ ತೆರಿಗೆ ಅಂದರೆ ಟ್ಯಾಕ್ಸ್ ಆನ್ ದ ಮಿನರಲ್ ರೈಟ್ಸ್ ಮತ್ತು ಖನಿಜಯುಕ್ತ ಮೇಲಿನ ಮಾಲೀಕತ್ವದ ಭೂಮಿ ಮೇಲೆ ಟ್ಯಾಕ್ಸ್ ಆನ್ ಮಿನರಲ್ ಬೇರಿಂಗ್ ಆಗ್ತಕ್ಕಂಥ ಪ್ರಸ್ತಾವನೆ ಕೂಡ ತೀರ್ಮಾನ ಮಾಡಿದೆ ಅಂತೇಳಿ ನಾವು ತಿಳ್ಕೊಂಡಿದ್ದೇವೆ. ಹಾಗಿದ್ದಲ್ಲಿ ರಾಜ್ಯ ಸರ್ಕಾರ ಈ ಬಾಬ್ತು ಎಷ್ಟು ಕೋಟಿ ರೂಪಾಯಿಗಳನ್ನು ಕೂಡ ಬೊಕ್ಕಸಕ್ಕೆ ತೆರಿಗೆ ರೂಪದಲ್ಲಿ ಸಂದಾಯ ಆಗ್ತಕ್ಕಂಥದ್ದನ್ನ ಎವ್ಯಾಲ್ಯೂಯೇಟ್ ಮಾಡಿದೆ ಅಥವಾ ಅಸೆಸ್ಮೆಂಟ್ ಮಾಡಿದೆ. ಮತ್ತು ಈ ರೀತಿ ಬರ್ತಕ್ಕಂತಹ ಏನ್ ಟ್ಯಾಕ್ಸಸ್ ಇದೆ ಅದು ಜಿಲ್ಲಾ ಖನಿಜ ಸಂಪತ್ತು ಏನು ಇದೆಯಲ್ಲ, ಇನ್ನೊಮ್ಮೆ ರಿಪೀಟ್ ಮಾಡಿ ಅದ್ಯಾವುದೋ ಹೇಳಿದ್ರಲ್ಲ, ಇನ್ನೊಂದು ರಿಪೀಟ್ ಮಾಡಿ ಸರ್. ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಒಂದು ತೀರ್ಮಾನ ಕೊಟ್ಟಿದೆ, ರಾಜ್ಯ ಸರ್ಕಾರಗಳಿಗೆ
ಈ ಖನಿಜ ಹಕ್ಕುಗಳ ತೆರಿಗೆ ಹಾಕ್ತಕ್ಕಂಥ ಅಧಿಕಾರ ಇದೆ. ಅಂದರೆ ಟು ಲೆವಿ ಟ್ಯಾಕ್ಸ್ ಆನ್ ದ ಮಿನರಲ್ ರೈಟ್ಸ್, ಆಮೇಲೆ ಟ್ಯಾಕ್ಸ್ ಅಂತ ಮಿನರಲ್ ಬೇರಿಂಗ್ ಲ್ಯಾಂಡ್ ಅಂತ ಕೊಡ್ತಕ್ಕಂಥದ್ದಿದೆ. ಬಹುಶಃ ಎಲ್ಲ ಸರ್ಕಾರಗಳು ಕೂಡ ಇದಕ್ಕೆ ಸಂಬಂಧಪಟ್ಟಾಗೆ ಕೂಡ ರೆಟ್ರೋಸ್ಪೆಕ್ಟಿವ್ ಆಗಿ ಟ್ಯಾಕ್ಸನ್ನು ಹಾಕ್ಲಿಕ್ಕೆ